ಎಲ್ಲರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಇಂದಿನ ದಿನ ನಾವು 10ನೇ ತರಗತಿಯ ವಿಜ್ಞಾನ ವಿಷಯದ ಸಂಕಲನಾತ್ಮಕ ಮೌಲ್ಯಮಾಪನ 1 ಭಾಗ 2 ನೋಡ್ತಾ ಹೋಗೋಣ. ಅಂದರೆ ಈಗಾಗಲೇ ನಾವು ಭೌತಶಾಸ್ತ್ರ ವಿಭಾಗದ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆಯನ್ನು ಮಾಡಿದ್ವಿ. ಈ ವಿಡಿಯೋದಲ್ಲಿ ನಾವು ರಸಾಯನಶಾಸ್ತ್ರ ವಿಭಾಗದ ಪ್ರಶ್ನೆ ಪತ್ರಿಕೆಯನ್ನು ಅಧ್ಯಯನವನ್ನು ಮಾಡ್ತಾ ಹೋಗೋಣ. ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳು ಕಂಡು ಬರ್ತವೆ. 14ನೇ ಪ್ರಶ್ನೆ, ಚಿಪ್ಸ್ ತಯಾರಕರು ಚಿಪ್ಸ್ನ ಪೊಟ್ಟಣಗಳಲ್ಲಿ ನೈಟ್ರೋಜನ್ನಂತಹ ಅನಿಲವನ್ನು ಹಾಯಿಸಲು ಕಾರಣ ಅಂತ ಕೇಳಿದ್ದಾನೆ. ಆಪ್ಷನ್ ಬಿ, ಸಂಕ್ಷಾರಣಗೊಳ್ಳದಂತೆ ತಡೆಗಟ್ಟಲು. ಆಪ್ಷನ್ ಎ, ಸಂಕ್ಷಾರಣಗೊಳ್ಳದಂತೆ ತಡೆಗಟ್ಟಲು. ಆಪ್ಷನ್ ಬಿ, ಉತ್ಕರ್ಷಣೆಗೊಳ್ಳುವುದನ್ನು ತಡೆಗಟ್ಟಲು. ಆಪ್ಷನ್ ಸಿ, ಕಮಟುವಿಕೆ ಹೊಂದುವಂತೆ ಮಾಡಲು. ಆಪ್ಷನ್ ಡಿ, ಅಪಕರ್ಷಣೆಗೊಳ್ಳುವುದನ್ನು ತಡೆಗಟ್ಟಲು ಅಂತ ಇದೆ. ಆಪ್ಷನ್ ಬಿ ಸರಿಯಾದ ಉತ್ತರ ಆಗ್ತದೆ, ಉತ್ಕರ್ಷಣೆಗೊಳ್ಳುವುದನ್ನು ತಡೆಗಟ್ಟಲು. ಇನ್ನು 15ನೇ ಪ್ರಶ್ನೆ, ತುರಿಕೆ ಗಿಡದ ಎಲೆಗಳ ಚುಚ್ಚುವ ಕೂದಲುಗಳಲ್ಲಿರುವ ಆಮ್ಲ ಅಂತ ಕೇಳಿದ್ದಾನೆ. ಆಪ್ಷನ್ ಎ ಸಿಟ್ರಿಕ್ ಆಮ್ಲ, ಆಪ್ಷನ್ ಬಿ ಆಕ್ಸಾಲಿಕ್ ಆಮ್ಲ, ಆಪ್ಷನ್ ಸಿ ಮೆಥನೋಯಿಕ್ ಆಮ್ಲ, ಹಾಗೂ ಆಪ್ಷನ್ ಡಿ ಲ್ಯಾಕ್ಟಿಕ್ ಆಮ್ಲ ಅಂತ ಇದೆ. ಆನ್ಸರ್ ಏನಪ್ಪ ಅಂದರೆ ಆಪ್ಷನ್ ಸಿ ಮೆಥನೋಯಿಕ್ ಆಮ್ಲ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. 16ನೇ ಪ್ರಶ್ನೆ, CuO gives rise to Cu plus H2O ಈ ರಾಸಾಯನಿಕ ಕ್ರಿಯೆಯಲ್ಲಿ ಅಂತ ಇದೆ. ಆಪ್ಷನ್ ಎ, ಹೈಡ್ರೋಜನ್ ಅಪಕರ್ಷಣೆಗೊಂಡು ನೀರು ಉಂಟಾಗಿದೆ. ಪ್ರತಿವರ್ತಕಗಳ ನಡುವೆ ಅಯಾನುಗಳ ವಿನಿಮಯ ಉಂಟಾಗಿದೆ. ತಾಮ್ರದ ಆಕ್ಸೈಡ್ ಉತ್ಕರ್ಷಣೆಗೊಂಡು ತಾಮ್ರ ಉಂಟಾಗಿದೆ. ತಾಮ್ರದ ಆಕ್ಸೈಡ್ ಅಪಕರ್ಷಣೆಗೊಂಡು ತಾಮ್ರ ಉಂಟಾಗಿದೆ ಅಂತ ಇದೆ. ಆಪ್ಷನ್ ಡಿ ಸರಿಯಾದ ಉತ್ತರ ಆಗ್ತದೆ, ತಾಮ್ರದ ಆಕ್ಸೈಡ್ ಅಪಕರ್ಷಣೆಗೊಂಡು ತಾಮ್ರ ಉಂಟಾಗಿದೆ. ನೆಕ್ಸ್ಟ್ 1 ಅಂಕದ 2 ಪ್ರಶ್ನೆಗಳು ಇರ್ತವೆ, 1 ವಾಕ್ಯದಲ್ಲಿ ಉತ್ತರಿಸಿ ಅಂತ. 17ನೇ ಪ್ರಶ್ನೆ, ಬದಲಾವಣೆಯೊಂದು ರಾಸಾಯನಿಕ ಕ್ರಿಯೆ ಎಂದು ನಿರ್ಧರಿಸಲು ಸಹಾಯ ಮಾಡುವ ಅಂಶಗಳನ್ನು ಬರೆಯಿರಿ ಅಂತ ಕೇಳಿದ್ದಾನೆ. ಆನ್ಸರ್ ಏನಪ್ಪ ಅಂದರೆ ಸ್ಥಿತಿ ಬದಲಾವಣೆ, ಬಣ್ಣದಲ್ಲಿ ಬದಲಾವಣೆ, ಅನಿಲದ ಬಿಡುಗಡೆ ಹಾಗೆ ತಾಪದಲ್ಲಿ ಬದಲಾವಣೆ. ಈ 4 ಅಂಶಗಳು ನಡೆದಿದ್ರೆ ಅಲ್ಲಿ ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ಅರ್ಥ ಅಂತ ನಾವು ಹೇಳ್ಬೋದು. ಇನ್ನು 18ನೇ ಪ್ರಶ್ನೆ, ತಟಸ್ಥೀಕರಣ ಕ್ರಿಯೆ ಎಂದರೇನು, ಒಂದು ಉದಾಹರಣೆ ಕೊಡಿ ಅಂತ ಕೇಳಿದ್ದಾನೆ. ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಪರಸ್ಪರ ವರ್ತಿಸಿ ಲವಣ ಮತ್ತು ನೀರು ಉತ್ಪತ್ತಿ ಮಾಡುವ ಕ್ರಿಯೆಯನ್ನು ತಟಸ್ಥೀಕರಣ ಕ್ರಿಯೆ ಎನ್ನುವರು. ಉದಾಹರಣೆ ಏನಪ್ಪ ಅಂದರೆ NaOH ಪ್ಲಸ್ HCl ಗಿವ್ಸ್ ರೇಸ್ ಟು NaCl ಪ್ಲಸ್ H2O. NaOH ಅನ್ನೋದು ಪ್ರತ್ಯಾಮ್ಲ, HCl ಅನ್ನೋದು ಆಮ್ಲ. ಹಾಗಾಗಿ NaCl ಪ್ಲಸ್ H2O ಉತ್ಪತ್ತಿ ಆಗ್ತದೆ. NaCl ಅಂದರೆ ಲವಣ ಆಗ್ತದೆ, H2O ನೀರು. ಇನ್ನು 2 ಅಂಕದ 2 ಪ್ರಶ್ನೆಗಳು ಕಂಡು ಬರ್ತವೆ. 19ನೇ ಪ್ರಶ್ನೆ ಈ ರೀತಿಯಾಗಿರ್ತದೆ, ನೀರಿನ ವಿದ್ಯುತ್ ವಿಭಜನೆಯಲ್ಲಿ ಉಪಯೋಗಿಸುವ ಉಪಕರಣದ ಜೋಡಣೆಯ ಚಿತ್ರವನ್ನು ಬರೆಯಿರಿ. ಕೆಳಗಿನ ಭಾಗಗಳನ್ನು ಗುರುತಿಸಿ ಅಂತ ಇದೆ. ಗ್ರಾಫೈಟ್ ದಂಡ ಹಾಗೂ ಕ್ಯಾಥೋಡನ್ನು ಗುರುತು ಮಾಡಬೇಕಾಗ್ತದೆ ನೀವು. ನೀರಿನ ವಿದ್ಯುತ್ ವಿಭಜನೆ ಚಿತ್ರ ಇಂಪಾರ್ಟೆಂಟ್ ಆಗಿರ್ತದೆ. 2 ಅಂಕಕ್ಕೆ ಸುಲಭವಾಗಿ ನೀವು ಅಂಕಗಳನ್ನು ಗಳಿಸ್ಬೇಕಂದ್ರೆ ಡೈಗ್ರಾಮ್ಗಳನ್ನು ಪ್ರಾಕ್ಟೀಸ್ ಮಾಡಲೇಬೇಕು ಅಂತ ಹೇಳ್ಬೋದು. ಎಲ್ಲ ಭಾಗಗಳನ್ನು ನೀವು ಪ್ರಾಕ್ಟೀಸ್ ಮಾಡಿ ಬರೆಯೋದನ್ನು ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ, 20ನೇ ಪ್ರಶ್ನೆ ನೋಡಿ, HNO3ಯ ಜಲೀಯ ದ್ರಾವಣ ಆಮ್ಲೀಯ ಗುಣವನ್ನು ಪ್ರದರ್ಶಿಸುತ್ತದೆ, ಆದರೆ ಆಲ್ಕೋಹಾಲ್ ದ್ರಾವಣ ಈ ಗುಣವನ್ನು ಪ್ರದರ್ಶಿಸುವುದಿಲ್ಲ, ಏಕೆ ಅಂತ ಕೇಳಿದ್ದಾನೆ. ಆನ್ಸರ್ ಏನಪ್ಪ ಅಂದರೆ HNO3ಯು ನೀರಿನೊಂದಿಗೆ ಮಿಶ್ರಣಗೊಳಿಸಿದಾಗ ನೀರಿನಲ್ಲಿ ವಿಲೀನಗೊಂಡು H+ ಅಥವಾ ಹೈಡ್ರೋನಿಯಂ ಅಯಾನುಗಳನ್ನು ಉತ್ಪತ್ತಿ ಮಾಡುತ್ತದೆ. ಇವು ಆಮ್ಲೀಯ ಗುಣಗಳಿಗೆ ಕಾರಣವಾಗುತ್ತವೆ. H2 H+, H2O gives rise to H3O+. ಆದರೆ ಆಲ್ಕೋಹಾಲ್ ಮತ್ತು ಗ್ಲುಕೋಸ್ನಂತಹ ಸಂಯುಕ್ತಗಳು ನೀರಿನೊಂದಿಗೆ ಮಿಶ್ರಣಗೊಳಿಸಿದಾಗ ನೀರಿನಲ್ಲಿ ವಿಲೀನಗೊಂಡು ಅಯಾನುಗಳನ್ನು ಉಂಟು ಮಾಡುವುದಿಲ್ಲ, ಆದ್ದರಿಂದ ಅವು ಆಮ್ಲೀಯ ಗುಣವನ್ನು ಪ್ರದರ್ಶಿಸುವುದಿಲ್ಲ. ಇಷ್ಟು ಬರೆದ್ರೆ ಸಂಪೂರ್ಣವಾಗಿ 2 ಅಂಕಗಳು ನಿಮಗೆ ದೊರೆಯುತ್ತದೆ. ಇನ್ನು 3 ಅಂಕದ 3 ಪ್ರಶ್ನೆಗಳು ಇರ್ತವೆ. 9 ಅಂಕಗಳು ಇಮೇಲಿಂದ ಬರ್ತವೆ ನಿಮಗೆ. 21ನೇ ಪ್ರಶ್ನೆ ನೋಡಿ ಈ ರೀತಿಯಾಗಿರ್ತದೆ, ಸಾರರಿಕ್ತ ಸಲ್ಫೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆಯನ್ನು ತೋರಿಸುವ ಮತ್ತು ಉರಿಸುವಿಕೆಯ ಮೂಲಕ ಹೈಡ್ರೋಜನ್ ಅನಿಲ ಪರೀಕ್ಷೆಯನ್ನು ತೋರಿಸಲು ಉಪಯೋಗಿಸುವ ಉಪಕರಣಗಳ ಜೋಡಣೆಯ ಚಿತ್ರವನ್ನು ಬರೆಯಿರಿ ಮತ್ತು ಭಾಗಗಳನ್ನು ಗುರುತಿಸಿ ಅಂತ ಕೇಳಿದಾನೆ. 2 ಭಾಗಗಳನ್ನು ನೀಡಿರ್ತಾನೆ, ಒಂದು ಸತುವಿನ ಚೂರು, ಇನ್ನೊಂದು ನಿರ್ಗಮನ ನಾಳ ಅಂತ. ಈ ಚಿತ್ರ ಈ ರೀತಿಯಾಗಿರ್ತದೆ. ಸಾಕಷ್ಟು ಬಾರಿ ವಾರ್ಷಿಕ ಪರೀಕ್ಷೆ ಮತ್ತು ಸರಣಿ ಪರೀಕ್ಷೆ, ಮಧ್ಯವಾರ್ಷಿಕ ಪರೀಕ್ಷೆ ಎಲ್ಲ ಒಂದು ಪರೀಕ್ಷೆಗಳಲ್ಲೂ ಕೂಡ ಬಂದಂತಹ ಚಿತ್ರ ಅಂದರೆ ಇದು ಸಾರರಿಕ್ತ ಸಲ್ಫೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆಯ ಚಿತ್ರ. ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನು ಪಾಪ್ ಪರೀಕ್ಷೆ ಎಂತಲೂ ಕೂಡ ಕರೆಯುತ್ತೇವೆ ಅನ್ನೋದನ್ನು ನೀವು ನೆನಪಲ್ಲಿ ಇಟ್ಕೋಬೇಕಾಗ್ತದೆ. ಇನ್ನು 22ನೇ ಪ್ರಶ್ನೆ ಈ ರೀತಿಯಾಗಿರ್ತದೆ, ಸೋಡಿಯಂ ಸಲ್ಫೇಟ್ ಮತ್ತು ಬೇರಿಯಂ ಕ್ಲೋರೈಡ್ಗಳ ನಡುವೆ ಜರುಗುವ ರಾಸಾಯನಿಕ ಕ್ರಿಯೆಯ ವಿಧವನ್ನು ತಿಳಿಸಿ ಅಂತ ಕೇಳಿದ್ದಾನೆ. ಹಾಗೆಯೇ ಈ ಕ್ರಿಯೆಯ ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ. ಸೋಡಿಯಂ ಸಲ್ಫೇಟ್
Na2SO4 ಇದು ದ್ವಿಸ್ಥಾನಪಲ್ಲಟ ಕ್ರಿಯೆಯಾಗಿರ್ತದೆ. ಸಮೀಕರಣವನ್ನು ನೋಡಿ ತಗೊಂಡು ಕಾರಣ ಏನಪ್ಪ ಅಂದರೆ ಸೋಡಿಯಂ ಸಲ್ಫೇಟ್ ಮತ್ತು ಬೇರಿಯಂ ಕ್ಲೋರೈಡ್ ಪ್ರತಿವರ್ತಕಗಳ ನಡುವೆ ಪರಸ್ಪರ ಅಯಾನುಗಳ ವಿನಿಮಯ ಆಗುವುದರಿಂದ ಇದನ್ನು ದ್ವಿಸ್ಥಾನಪಲ್ಲಟ ಕ್ರಿಯೆ ಅಂತ ಕರಿತೀವಿ. ಸರಿದೂಗಿಸಿದ ಸಮೀಕರಣ ಏನಪ್ಪ ಅಂದರೆ Na2SO4 ಪ್ಲಸ್ BaCl2 gives rise to 2NaCl ಪ್ಲಸ್ BaSO4 ಇದು ಸರಿಯಾದ ಸರಿದೂಗಿಸಿದ ಸಮೀಕರಣ ಆಗಿರ್ತದೆ. ಇನ್ನು 23ನೇ ಪ್ರಶ್ನೆ ನೋಡಿ, ವೈಜ್ಞಾನಿಕ ಕಾರಣ ಕೊಡಿ ಅಂತ ಕೇಳಿದಾನೆ. ಆಪ್ಷನ್ ಎ ಪ್ರಶ್ನೆ ನೋಡಿ, ಆಮ್ಲವನ್ನು ಸಾರಯುಕ್ತಗೊಳಿಸುವಾಗ ಆಮ್ಲವನ್ನು ನೀರಿಗೆ ಸೇರಿಸಬಾರದು, ಆದರೆ ಪ್ರಶ್ನೆ ತಪ್ಪಾಗಿದೆ, ಪ್ರಿಂಟ್ ತಪ್ಪಾಗಿದೆ, ನಾನು ಸರಿಯಾದ ಮಾಡಿ ಹೇಳ್ತೇನೆ ನೋಡ್ರಿ. ಆಮ್ಲವನ್ನು ಸಾರಯುಕ್ತಗೊಳಿಸುವಾಗ ಆಮ್ಲಕ್ಕೆ ನೀರನ್ನು ಸೇರಿಸಬಾರದು, ಆದರೆ ಆಮ್ಲವನ್ನು ನೀರಿಗೆ ಸೇರಿಸಬೇಕು. ಏಕೆ ಅಂತ ಕೇಳಿದಾನೆ. ಸೊ ಆಮ್ಲಕ್ಕೆ ನಾವು ನೀರನ್ನು ಸೇರಿಸಬಾರ್ದು, ಯಾಕೆ ಅಂತ ಕೇಳಿದಾನೆ. ಸೊ ನೀರನ್ನು ಸಾರೀಕೃತ ಆಮ್ಲಕ್ಕೆ ಸೇರಿಸಿದರೆ ಉತ್ಪತ್ತಿಯಾಗುವ ಉಷ್ಣವು ಮಿಶ್ರಣ ಹೊರಸಿಡಿಯುವಂತೆ ಮಾಡಬಹುದು ಮತ್ತು ಸುಟ್ಟ ಗಾಯಗಳು ಉಂಟಾಗಬಹುದು. ಅತಿಯಾದ ಬಿಸಿಯಾಗುವಿಕೆಯಿಂದ ಗಾಜಿನ ಸಂಗ್ರಾಹಕ ಒಡೆಯಬಹುದು. ಆದ್ದರಿಂದ ನಾವು ಆಮ್ಲವನ್ನು ನೀರಿಗೆ ಏನು ಮಾಡಬೇಕು, ನಿರಂತರ ಕಲಕುವಿಕೆಯೊಂದಿಗೆ ಸೇರಿಸಬೇಕು ಅಂತ ನೀವು ಬರೀಬೇಕಾಗ್ತದೆ. ಬಿ ಪ್ರಶ್ನೆ, ಪ್ಲಾಸ್ಟರ್ ಆಫ್ ಪ್ಯಾರಿಸನ್ನು ತೇವಾಂಶ ನಿರೋಧಕ ಸಂಗ್ರಾಹಕದಲ್ಲಿ ಸಂಗ್ರಹಿಸಿ ಇಡಬೇಕು. ಏಕೆ ಅಂತ ಕೇಳಿದಾನೆ. ಇಲ್ಲವಾದರೆ ಅದು ತೇವಾಂಶದೊಂದಿಗೆ ವರ್ತಿಸುತ್ತದೆ ಮತ್ತು ಗಟ್ಟಿಯಾದ ಘನ ರೂಪದ ಜಿಪ್ಸಮ್ ಆಗಿ ಬದಲಾಗುತ್ತದೆ. ಆದ್ದರಿಂದ ತೇವಾಂಶ ನಿರೋಧಕ ಸಂಗ್ರಾಹಕದಲ್ಲಿ ಸಂಗ್ರಹಿಸಿ ಇಡಬೇಕಾಗ್ತದೆ. ಸಿ ಪ್ರಶ್ನೆ ನೋಡಿ, ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಆಮ್ಲಶಾಮಕಗಳ ಪ್ರಮುಖ ಘಟಕವಾಗಿದೆ ಅಂತ ಕೇಳಿದಾನೆ. ಸೊ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಕ್ಷಾರೀಯವಾಗಿದ್ದು ಜಠರದಲ್ಲಿನ ಹೆಚ್ಚುವರಿ ಆಮ್ಲವನ್ನು ತಟಸ್ಥಗೊಳಿಸಿ ಉಪಶಮನಗೊಳಿಸುತ್ತದೆ. ಆದ್ದರಿಂದ ಆಮ್ಲಶಾಮಕಗಳ ಪ್ರಮುಖ ಘಟಕವಾಗಿದೆ ಅಂತ ಬರಿಬೇಕಾಗ್ತದೆ. ಇನ್ನು 4 ಅಂಕದ ಒಟ್ಟು 2 ಪ್ರಶ್ನೆಗಳು ಈ ಎನ್ನಲ್ಲಿ ಕಡೆ ಬರ್ತವೆ. ಸೊ 24ರಲ್ಲಿ ಎ ಪ್ರಶ್ನೆ ನೋಡಿ, NaOH, CaOH ಚಾಯ್ಸ್, H2 ಮತ್ತು Cl2 ವಸ್ತುಗಳನ್ನು ನಿಮಗೆ ನೀಡಲಾಗಿದೆ. ಇವುಗಳಲ್ಲಿ ಯಾವ ವಸ್ತುಗಳನ್ನು ಆಯ್ಕೆ ಮಾಡಿಕೊಂಡು ಬ್ಲೀಚಿಂಗ್ ಪುಡಿಯನ್ನು ತಯಾರಿಸುವಿರಿ? ಬ್ಲೀಚಿಂಗ್ ಪುಡಿಯ ರಾಸಾಯನಿಕ ಹೆಸರು, ಅಣುಸೂತ್ರವನ್ನು ಬರೆಯಿರಿ ಮತ್ತು ಅದರ 2 ಉಪಯೋಗಗಳನ್ನು ಬರೆಯಿರಿ ಅಂತ ಕೇಳಿದ್ದಾನೆ. ಬಳಸುವ ವಸ್ತು ಯಾವಪ್ಪ ಅಂದ್ರೆ CaOH ಚಾಯ್ಸ್ ಮತ್ತು Cl2. ಇದರ 2 ಸೇರಿ ನಮಗೆ CaOCl2 ಸಿಗ್ತದೆ. ಈ CaOCl2 ಅಂದರೆ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಅಥವಾ ಚಲುವೆ ಪುಡಿ ಅಂತ ಕರಿತೀವಿ ನಾವು. ಉಪಯೋಗಗಳು ಏನಪ್ಪ ಅಂದರೆ ಬಟ್ಟೆ ಕಾರ್ಖಾನೆಯಲ್ಲಿ ಹತ್ತಿ ಮತ್ತು ನಾರಿಗೆ ಬಿಳುಪು ನೀಡಲು, ಕಾಗದ ಕಾರ್ಖಾನೆಯಲ್ಲಿ ಮರದ ತಿರುಳಿಗೆ ಬಿಳುಪು ನೀಡಲು, ಲಾಂಡ್ರಿಯಲ್ಲಿ ಒಗೆದ ಬಟ್ಟೆಗೆ ಬಿಳುಪು ನೀಡಲು, ಹಾಗೆ ಅನೇಕ ರಾಸಾಯನಿಕ ಕಾರ್ಖಾನೆಗಳಲ್ಲಿ ಉತ್ಕರ್ಷಣೀಯಕಾರಿಯಾಗಿ ಉಪಯೋಗಿಸ್ತಾರೆ ಮತ್ತು ಕುಡಿಯುವ ನೀರನ್ನು ಕ್ರಿಮಿಮುಕ್ತಗೊಳಿಸಲು ಕೂಡ ಈ ಒಂದು ಚಲುವೆ ಪುಡಿಯನ್ನು ಬಳಸುತ್ತೇವೆ. ಬಿ ಪ್ರಶ್ನೆ, ಹಲ್ಲಿನ ಸವೆತಕ್ಕೆ ಕಾರಣವನ್ನು ವಿವರಿಸಿ, ಇದನ್ನು ಹೇಗೆ ನಿಯಂತ್ರಿಸಬಹುದು ಅಂತ ಕೇಳಿದಾನೆ. ಆಹಾರ ಸೇವನೆಯ ನಂತರ ಬಾಯಿಯಲ್ಲಿ ಉಳಿದ ಸಕ್ಕರೆ ಮತ್ತು ಆಹಾರದ ಕಣಗಳ ವಿಘಟನೆಯಿಂದ ಬಾಯಿಯಲ್ಲಿರುವ ಬ್ಯಾಕ್ಟೀರಿಯಾಗಳು ಆಮ್ಲಗಳನ್ನು ಉತ್ಪತ್ತಿ ಮಾಡುತ್ತವೆ. ಇದರಿಂದ ಬಾಯಿಯಲ್ಲಿ pH ಕಡಿಮೆಯಾಗುತ್ತದೆ ಮತ್ತು ಹಲ್ಲಿನ ಎನಾಮೆಲ್ ಸವೆತಕ್ಕೆ ಒಳಗಾಗುತ್ತದೆ. ಇದನ್ನು ನಾವು ಏನಂತ ಕರಿತೀವಿ, ಹಲ್ಲಿನ ಸವೆತ ಅಂತ ಕರಿತೀವಿ. ಓಕೆನಾ. ಇದನ್ನು ನಿಯಂತ್ರಣ ಮಾಡಬೇಕಂದ್ರೆ ಏನು ಮಾಡಬೇಕಪ್ಪ ಅಂದ್ರೆ ಹಲ್ಲುಗಳನ್ನು ಸ್ವಚ್ಛಗೊಳಿಸಲು ಸಾಮಾನ್ಯವಾಗಿ ಪ್ರತ್ಯಾಮ್ಲೀಯವಾಗಿರುವ ಟೂತ್ಪೇಸ್ಟ್ಗಳನ್ನು ಬಳಸುವುದರಿಂದ ಹಲ್ಲಿನ ಸವೆತವನ್ನು ನಾವು ತಡೆಗಟ್ಟಬಹುದು. 25ನೇ ಪ್ರಶ್ನೆ ನೋಡಿ, ಎ ಪ್ರಶ್ನೆ, ಕೆಳಗಿನ ರಾಸಾಯನಿಕ ಕ್ರಿಯೆಗಳಿಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ ಅಂತ ಕೇಳಿದ್ದಾನೆ. ಮೊದಲನೇ ಪ್ರಶ್ನೆ, ನೈಸರ್ಗಿಕ ಅನಿಲದ ದಹನ ಕ್ರಿಯೆ. ಎರಡನೇದು, ಪೊಟ್ಯಾಷಿಯಂ ಲೋಹವು ನೀರಿನ ಜೊತೆ ವರ್ತಿಸುವುದು ಅಂತ ಕೇಳಿದ್ದಾನೆ. ಸೊ ನೈಸರ್ಗಿಕ ಅನಿಲದ ದಹನ ಕ್ರಿಯೆ ಈ ರೀತಿಯಾಗಿರ್ತದೆ. CH4 ಪ್ಲಸ್ 2O2 gives rise to CO2 ಮತ್ತು 2H2O. ಬಿ ಪ್ರಶ್ನೆ ನೋಡಿ, ಪೊಟ್ಯಾಷಿಯಂ ಲೋಹವು ನೀರಿನ ಜೊತೆ ವರ್ತಿಸೋದು. 2K ಪ್ಲಸ್ 2H2O gives rise to 2KOH ಪ್ಲಸ್ H2. ಸರಿಯಾದ ಉತ್ತರ ಆಗಿರ್ತದೆ. ಇದರಲ್ಲಿ 25ನೇದರಲ್ಲಿ ಬಿ ಪ್ರಶ್ನೆ, ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಇರಿಸಿದ ಕಬ್ಬಿಣದ ಮಳೆಯು ನಿಧಾನವಾಗಿ ಕಂದು ಬಣ್ಣಕ್ಕೆ ತಿರುಗುತ್ತದೆ, ಏಕೆ? ಈ ರಾಸಾಯನಿಕ ಕ್ರಿಯೆಯ ವಿಧ ಯಾವುದು? ಈ ಕ್ರಿಯೆಗೆ ಸರಿದೂಗಿಸಿದ ಸಮೀಕರಣವನ್ನು ಬರೆಯಿರಿ ಅಂತ ಕೇಳಿರ್ತಾನೆ. ಕಬ್ಬಿಣವು ತಾಮ್ರಕ್ಕಿಂತಲೂ ಹೆಚ್ಚು ಕ್ರಿಯಾಶೀಲವಾಗಿರುವುದರಿಂದ ತಾಮ್ರವನ್ನು ತಾಮ್ರದ ಸಲ್ಫೇಟ್ ದ್ರಾವಣದಿಂದ ಸ್ಥಾನಪಲ್ಲಟಗೊಳಿಸುತ್ತದೆ. ಸ್ಥಾನಪಲ್ಲಟಗೊಂಡ ತಾಮ್ರವು ಕಬ್ಬಿಣದ ಮೊಳೆಯ ಮೇಲೆ ಸಂಗ್ರಹವಾಗುತ್ತದೆ. ಆದ್ದರಿಂದ ಏನಾಗ್ತದಪ್ಪ ಅಂದ್ರೆ ಮಳೆಯ ಬಣ್ಣ ಕಂದು ಬಣ್ಣಕ್ಕೆ ಬದಲಾಗ್ತದೆ. ಈ ಕ್ರಿಯೆಯ ವಿಧ ರಾಸಾಯನಿಕ ಸ್ಥಾನಪಲ್ಲಟ, ಏಕೆಂದರೆ ಹೆಚ್ಚು ಕ್ರಿಯಾಪಟುವಾಗಿರುವ ಕಬ್ಬಿಣವು ತಾಮ್ರದ ಸಲ್ಫೇಟ್ ದ್ರಾವಣದಿಂದ ತಾಮ್ರವನ್ನು ಸ್ಥಾನಪಲ್ಲಟಗೊಳಿಸಿದೆ ಅಂತ ಬರೀಬೇಕಾಗ್ತದೆ. ಇದರ ರಾಸಾಯನಿಕ ಸಮೀಕರಣ Fe ಪ್ಲಸ್ CuSO4 gives rise to FeSO4 ಪ್ಲಸ್ Cu ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಸೊ ಇದಾಗಿತ್ತು ಇಂದಿನ ವಿಡಿಯೋ. ಸೊ ಇಂದಿನ ದಿನ ನಾವೇನು ಮಾಡಿದ್ವಿ, ರಸಾಯನಶಾಸ್ತ್ರದ ಪ್ರಶ್ನೆ ಪತ್ರಿಕೆಯ ಮತ್ತು ಉತ್ತರಗಳೊಂದಿಗೆ ಈ ವಿಡಿಯೋದಲ್ಲಿ ನಾವು ನಿಮ್ಮ ಮುಂದೆ ತರಲಿಕ್ಕೆ ಪ್ರಯತ್ನವನ್ನು ಮಾಡಿದ್ವಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಈ ಒಂದು ವಿಡಿಯೋದಿಂದ ಹೆಚ್ಚು ಅಂಕಗಳು ಈ ಒಂದು ವಿಡಿಯೋದಿಂದ ಹೆಚ್ಚು ಪ್ರಶ್ನೆಗಳು 13/9/2025 ನಡೀತಕ್ಕಂಥ ವಿಜ್ಞಾನ ಪರೀಕ್ಷೆಯಲ್ಲಿ ಬರ್ತಕ್ಕಂಥ ಸಂಭವನೀಯತೆ ಜಾಸ್ತಿ ಇದೆ. ಸೊ ಹಾಗಾಗಿ ದಯವಿಟ್ಟು ವಿಡಿಯೋನ ಸಂಪೂರ್ಣ ನೋಡಿದ್ದಕ್ಕಾಗಿ ನೋಡಿ. ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋದ್ರ ಮೂಲಕ
ಅವ್ರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ತಿಳಿಸಿ ಅಂತ ಹೇಳ್ತಾ ಇಷ್ಟೊತ್ತು ವಿಡಿಯೋ ನೋಡಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸೋ ಮಚ್.